ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಪಟ್ಟಿ ದೊಡ್ಡದಿದೆ. ಈ ಪೈಕಿ ಜಗದೀಶ್ ಕೂಡ A6 ಆರೋಪಿ. ಈತ ಮಾಡಿದ ಕೃತ್ಯಕ್ಕೆ ಈಗ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ರೇಣುಕಾ ಕೊಲೆ ಕೇಸಲ್ಲಿ A6 ಜಗದೀಶ್ ಲಾಕ್. ಜಗದೀಶ್ ತಾಯಿ ಕಣ್ಣೀರು, ಶ್ರೀಗಳ ಸಾಂತ್ವನ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲು ಸೇರಿರೋ ಡಿ ಗ್ಯಾಂಗ್ ಪೈಕಿ A6 ಆರೋಪಿ ಜಗದೀಶ್ ಕೂಡ ಒಬ್ಬ. ರೇಣುಕಾಸ್ವಾಮಿ ಮನೆಯಿಂದ ಹೊರಟಿದ್ದ ವೇಳೆ ಫಾಲೋ ಮಾಡಿ ಕಿಡ್ನಾಪ್ ಮಾಡಿದ್ದ. ಇದೀಗ ಜಗ್ಗನ ಮನೆಗೆ ಕರೆತಂದು ಪೊಲೀಸರು ಇಂಚಿಂಚು ಶೋಧ ಮಾಡಿದ್ರು. ಚಿತ್ರದುರ್ಗದ ಮಹಾವೀರ ನಗರದಲ್ಲಿರುವ ಜಗದೀಶ್ ಮನೆಗೆ ಎಂಟ್ರಿ ಕೊಡ್ತಿದ್ದಂತೆ ಕೋಳ ತೊಡಿಸಿ ಮಗನನ್ನ ಕರೆ ತರೋ ವೇಳೆ ಮಗನ ಕಂಡು ತಾಯಿ ಸುಲೋಚನಾ ಆಕ್ರಂದನ ಮುಗಿಲು ಮುಟ್ಟಿತ್ತು. ಜಗದೀಶ್ ಮಾಡಿದ್ದು ಇಷ್ಟೇ. ರೇಣುಕಾ ಮನೆಯಿಂದಲೇ ಆಟೋದಲ್ಲಿ ಫಾಲೋ ಮಾಡಿ ಫಾರ್ಮಸಿಗೆ 200 ಮೀಟರ್ ದೂರ ಇರುವಂತೆ ಕಿಡ್ನಾಪ್ ಮಾಡಿ 4 ಕಿಲೋಮೀಟರ್ವರೆಗೆ ಸಾಗಿ ಕಾರಿನವರೆಗೆ ಬಿಟ್ಟಿರ್ತಾನೆ. ಇದೇ ಜಗದೀಶ್ಗೆ ಮುಳುವಾಗಿದೆ. ಮಗ ಮಾಡಿದ ಮನೆ ಹಾಳು ಕೆಲಸಕ್ಕೆ ತಾಯಿ, ಹೆಂಡತಿ, ಮಕ್ಕಳು ಕಂಗಾಲಾಗಿದ್ದಾರೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ರೇಣುಕಾಸ್ವಾಮಿ ಮನೆಗೆ ತೆರಳಿ ರಂಭಾಪುರಿ ಜಗದ್ಗುರು ಸಾಂತ್ವನ ಹೇಳಿದ್ರು. ಬಳಿಕ ಮಾತಾಡಿ ಡಿ ಗ್ಯಾಂಗ್ಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿದ್ರು. ಎಲ್ಲ ಭಾಗದಿಂದಲೂ ಕೂಡ ಈ ಘಟನೆಯನ್ನು ಏನು ಖಂಡಿಸ್ತಾ ಇದ್ದಾರೆ, ನಿಜವಾಗಲೂ ನಮಗೆ ಒಂದು ಥರ ಮೈಮನ ರೋಮಾಂಚನವಾಗ್ತಾ ಇದೆ. ಏನೇ ಆಗಲಿ ರೇಣುಕಾಸ್ವಾಮಿ ಹತ್ಯೆಗೈದ ಈ ಚಾಂಡಾಳರಿಗೆ ಕಠಿಣ ಶಿಕ್ಷೆ ಆಗಬೇಕಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಪಟ್ಟಿ ದೊಡ್ಡದಿದೆ. ಈ ಪೈಕಿ ಜಗದೀಶ್ ಕೂಡ A6 ಆರೋಪಿ. ಈತ ಮಾಡಿದ ಕೃತ್ಯಕ್ಕೆ ಈಗ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ರೇಣುಕಾ ಕೊಲೆ ಕೇಸಲ್ಲಿ A6 ಜಗದೀಶ್ ಲಾಕ್. ಜಗದೀಶ್ ತಾಯಿ ಕಣ್ಣೀರು, ಶ್ರೀಗಳ ಸಾಂತ್ವನ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲು ಸೇರಿರೋ ಡಿ ಗ್ಯಾಂಗ್ ಪೈಕಿ A6 ಆರೋಪಿ ಜಗದೀಶ್ ಕೂಡ ಒಬ್ಬ. ರೇಣುಕಾಸ್ವಾಮಿ ಮನೆಯಿಂದ ಹೊರಟಿದ್ದ ವೇಳೆ ಫಾಲೋ ಮಾಡಿ ಕಿಡ್ನಾಪ್ ಮಾಡಿದ್ದ. ಇದೀಗ ಜಗ್ಗನ ಮನೆಗೆ ಕರೆತಂದು ಪೊಲೀಸರು ಇಂಚಿಂಚು ಶೋಧ ಮಾಡಿದ್ರು. ಚಿತ್ರದುರ್ಗದ ಮಹಾವೀರ ನಗರದಲ್ಲಿರುವ ಜಗದೀಶ್ ಮನೆಗೆ ಎಂಟ್ರಿ ಕೊಡ್ತಿದ್ದಂತೆ ಕೋಳ ತೊಡಿಸಿ ಮಗನನ್ನ ಕರೆ ತರೋ ವೇಳೆ ಮಗನ ಕಂಡು ತಾಯಿ ಸುಲೋಚನಾ ಆಕ್ರಂದನ ಮುಗಿಲು ಮುಟ್ಟಿತ್ತು. ಜಗದೀಶ್ ಮಾಡಿದ್ದು ಇಷ್ಟೇ. ರೇಣುಕಾ ಮನೆಯಿಂದಲೇ ಆಟೋದಲ್ಲಿ ಫಾಲೋ ಮಾಡಿ ಫಾರ್ಮಸಿಗೆ 200 ಮೀಟರ್ ದೂರ ಇರುವಂತೆ ಕಿಡ್ನಾಪ್ ಮಾಡಿ 4 ಕಿಲೋಮೀಟರ್ವರೆಗೆ ಸಾಗಿ ಕಾರಿನವರೆಗೆ ಬಿಟ್ಟಿರ್ತಾನೆ. ಇದೇ ಜಗದೀಶ್ಗೆ ಮುಳುವಾಗಿದೆ. ಮಗ ಮಾಡಿದ ಮನೆ ಹಾಳು ಕೆಲಸಕ್ಕೆ ತಾಯಿ, ಹೆಂಡತಿ, ಮಕ್ಕಳು ಕಂಗಾಲಾಗಿದ್ದಾರೆ.
ಇನ್ನು ರೇಣುಕಾಸ್ವಾಮಿ ಮನೆಗೆ ತೆರಳಿ ರಂಭಾಪುರಿ ಜಗದ್ಗುರು ಸಾಂತ್ವನ ಹೇಳಿದ್ರು. ಬಳಿಕ ಮಾತಾಡಿ ಡಿ ಗ್ಯಾಂಗ್ಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿದ್ರು. ಎಲ್ಲ ಭಾಗದಿಂದಲೂ ಕೂಡ ಈ ಘಟನೆಯನ್ನು ಏನು ಖಂಡಿಸ್ತಾ ಇದ್ದಾರೆ, ನಿಜವಾಗಲೂ ನಮಗೆ ಒಂದು ಥರ ಮೈಮನ ರೋಮಾಂಚನವಾಗ್ತಾ ಇದೆ. ಏನೇ ಆಗಲಿ ರೇಣುಕಾಸ್ವಾಮಿ ಹತ್ಯೆಗೈದ ಈ ಚಾಂಡಾಳರಿಗೆ ಕಠಿಣ ಶಿಕ್ಷೆ ಆಗಬೇಕಿದೆ.